ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ಈ ಮಾಘ ಮಾಸ ಬಂದರೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಹಲವು ಊರುಗಳಲ್ಲಿ ಯಾವ ಊರಿನ ಪ್ರಸಿದ್ಧ ದೇವರಿರುತ್ತೆ ಆ ದೇವರ ರಥೋತ್ಸವಗಳು ಇತ್ಯಾದಿಗಳು ಇನ್ನೂ ಶುರುವಾಗುತ್ತೆ. ಮಾಘ ಮಾಸ ಉತ್ತರಾಯಣ ಅಂತಂದರೆ ದೇವಸ್ಥಾನಗಳ ರಥೋತ್ಸವ ಜಾತ್ರೋತ್ಸವ ಏನಿದೆ ಇವುಗಳೆಲ್ಲ ಶುರುವಾಗ್ತಕ್ಕಂಥದ್ದು. ಈ ದಿವಸ ನಾವು ಶೃಂಗೇರಿಯಲ್ಲೂ ರಥೋತ್ಸವವನ್ನು ಕಾಣ್ತೀವಿ ಮತ್ತು ನಮ್ಮ ತುಮಕೂರಿನ ಸಮೀಪದಲ್ಲಿರ್ತಕ್ಕಂಥ ಸಿರಾ ಹಾಗೂ ತುಮಕೂರು ಮಧ್ಯೆ ಇರತಕ್ಕಂಥ CB ನರಸಿಂಹ ಸನ್ನಿಧಾನ ತುಂಬ ವಿಶೇಷವಾದ ಸನ್ನಿಧಾನ. ಲಿಂಗ ಸ್ವರೂಪದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಹರಿಹರರ ಮೂರ್ತಿ ಅಂತಲೂ ಪರಿಗಣಿಸ್ತಾರೆ. ಏಕವಾಗಿರ್ತಕ್ಕಂಥದ್ದು ಹರಿಹರ ಬೇರೆ ಅಲ್ಲ ಅಂತ, ಒಂದೇ ಆಗಿದ್ದಾರೆ, ಸಹಜ ಅದು. ಆ ರೀತಿಯ ಒಂದು ವಿಶಿಷ್ಟ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಅಲ್ಲಿ ಇರತಕ್ಕಂಥದ್ದು. ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ವಿವಾಹಾರ್ಥಿಗಳಿಗೆ ಯಾರೋ ಅಪೇಕ್ಷೆ ಇರುತ್ತಲ್ಲ, ಮದುವೆ ಆಗಬೇಕು, ಇನ್ನೂ ವಧು ಅಥವಾ ವರ ಸಿಕ್ಕಿಲ್ಲ ಅಂತ ಈ ಹುಡುಕಾಟ ಇದೆಯಲ್ಲ, ಇಂಥವರಿಗೆ ನೋಡಿ ಆ ಕ್ಷೇತ್ರದಲ್ಲಿ ನೀವೇನಾದರೂ ಕಲ್ಯಾಣೋತ್ಸವ ಮಾಡಿಸಿದ್ರೆ ತುಂಬ ಶೀಘ್ರವಾಗಿ ಆ ಫಲ ವಿವಾಹ ಫಲ ಅನ್ನೋದು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಅಲ್ಲಿನ ಭಕ್ತಾದಿಗಳಲ್ಲಿ ಅಚಲವಾಗಿದೆ. ಸಾಧ್ಯವಾದರೂ ಆ ಕ್ಷೇತ್ರಕ್ಕೆ ಹೋಗಬಹುದು, ಅಂಥ ಒಂದು ಸೇವೆಯನ್ನು ಮಾಡಿಸಬಹುದು. ತುಂಬ ವಿಶಿಷ್ಟ ಕ್ಷೇತ್ರ. ಆ ಹೈವೇ ರಸ್ತೆಯ ಪಕ್ಕದಲ್ಲೇ ಇದೆ. ಯಾರೂ ಹೋಗಿ ದರ್ಶನ ಮಾಡಿ ಆ ನರಸಿಂಹನ ಕೃಪೆಗೆ ಪಾತ್ರರಾಗಬಹುದು. ಬಹಳ ವಿಶೇಷವಾದ ರಥೋತ್ಸವಾದಿಗಳು ನೆರವೇರುತ್ತೆ ಈ ದಿವಸ. ಒಂದು ಪುಣ್ಯಕ್ಷೇತ್ರ ನಮ್ಮ ನಾಡಿನಲ್ಲಿ ಅಂತಲ್ಲ, ಭಾರತದ ವ್ಯಾಪಕವಾಗಿ ನೀವು ಗಮನಿಸಿದ್ರೆ ಪ್ರತಿ ಊರಿನಲ್ಲೂ ಒಂದೊಂದು ವಿಶಿಷ್ಟ ಸನ್ನಿಧಾನಗಳಿದ್ದೇ ಇದ್ದಾವೆ. ತಿರುಪತಿಗೆ ಯಾವ ಮಹಾತ್ಮೆ ಇದೆಯೋ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವರುಗಳಿಗೆ ಅಂಥದ್ದೇ ಮಹಾತ್ಮೆ ಇದೆ. ಅಲ್ಲಿನ ಭಕ್ತರನ್ನು ಕಂಡ್ರೆ ನಮಗೆ ಗೊತ್ತಾಗುತ್ತೆ ಆ ರಥೋತ್ಸವಗಳಲ್ಲಿ ಸೇರ್ತಕ್ಕಂಥ ಭಕ್ತರ ಆ ಸ್ತೋಮ ಜನಸ್ತೋಮ ಯಾವುದಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಭಕ್ತಿ ಪರವಶತೆ ಅಂತ. ಹಾಗಾಗಿಯೇ ಭಾರತದ ಮಣ್ಣಿನ ಕಣಕಣವೂ ಪವಿತ್ರ ಭೂಮಿಯೇ ಆಗಿಬಿಟ್ಟಿದೆ. ಅಂತೂ ಈ ದಿವಸ ಇಲ್ಲೆಲ್ಲ ವಿಶೇಷ ರಥೋತ್ಸವಾದಿಗಳು ಇರ್ತಕ್ಕಂಥದ್ದು. ಅಲ್ಲಿಗೆ ಹೋಗಿ ಪಾಲ್ಗೊಳ್ಳಿಕ್ಕಾಗದೇ ಇದ್ದರೆ ನರಸಿಂಹನ ಸ್ಮರಣೆಯನ್ನಾದರೂ ಮಾಡಿ ಈ ದಿವಸ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.